ನಮಸ್ಕಾರ. ಬನ್ನಿ, ಕನ್ನಡ ಸಾಹಿತ್ಯದ ಅತ್ಯಂತ ಮೌಲಿಕ ಕೃತಿಗಳಲ್ಲಿ ಒಂದಾದ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರ ಸಂಕಲ್ಪ ಗೀತೆಯ ಈ ಒಂದು ಆಳವಾದ ಅಧ್ಯಯನಕ್ಕೆ ಆತ್ಮೀಯ ಸ್ವಾಗತ. ಜೀವನದ ಎಂಥದ್ದೇ ಸವಾಲುಗಳನ್ನ ಎದುರಿಸಬೇಕಾದ್ರೂ ನಮ್ಮಲ್ಲಿ ಒಂದು ಅದಮ್ಯ ಚೈತನ್ಯ ಬೇಕಲ್ಲ? ಆ ಚೈತನ್ಯವನ್ನ ತುಂಬುವ ಈ ಕವಿತೆಯ ಅಂತರಂಗವನ್ನ ನಾವಿಂದು ಒಟ್ಟಾಗಿ ಪ್ರವೇಶಿಸೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಕಾವ್ಯದ ಮೂಲ ಪಠ್ಯವನ್ನು ಒಮ್ಮೆ ಗಮನಿಸಿ. ಇದು ಕೇವಲ ಸಾಲುಗಳ ಗುಚ್ಛ ಖಂಡಿತ ಅಲ್ಲ. ಇದೊಂದು ಬದುಕಿನ ದಾರಿದೀಪ. ಮನುಷ್ಯನ ಇಚ್ಛಾಶಕ್ತಿಯನ್ನೇ ಬಡಿದೆಬ್ಬಿಸುವ ನಿಟ್ಟಿನಲ್ಲಿ ಕವಿ ಕಟ್ಟಿಕೊಟ್ಟಿರುವ ಈ ಅಕ್ಷರಗಳು ನಮ್ಮ ಇಂದಿನ ಕಾವ್ಯಯಾನಕ್ಕೆ ಬುನಾದಿಯಾಗಿವೆ. ಕವಿತೆಯ ಪ್ರವೇಶಿಕೆ ಹೇಗೆ ಶುರುವಾಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಕವಿತೆಯ ಆರಂಭದಲ್ಲೇ ಕವಿ ಎಂಥ ಪ್ರಬಲವಾದ ಮಾತು ಹೇಳ್ತಾರೆ ಅಂದ್ರೆ, ಅಸಾಧ್ಯವಾದುದು ಯಾವುದೂ ಇಲ್ಲ. ಒಮ್ಮೆ ಆಳವಾಗಿ ಯೋಚನೆ ಮಾಡಿ. ಮಹಾತ್ಮ ಗಾಂಧೀಜಿಯವರಂತಹ ಐತಿಹಾಸಿಕ ಸಾಧಕರು ಕೇವಲ ತಮ್ಮ ದೃಢವಾದ ಸಂಕಲ್ಪದಿಂದಲೇ ಇಡೀ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋದನ್ನ ಈ ಮೂಲ ಪಠ್ಯ ನಮಗೆ ನೆನಪಿಸುತ್ತೆ. ನಮ್ಮಲ್ಲಿ ಅಚಲವಾದ ನಿರ್ಧಾರವಿದ್ದರೆ ಸಾಕು, ಎಂಥ ಕಠಿಣ ಅಡೆತಡೆಗಳನ್ನಾದರೂ ನಾವು ಖಂಡಿತ ಮೀರಿ ನಿಲ್ಬೋದು. ಇದೇ ಈ ಕವಿತೆಯ ಜೀವಾಳ. ಪದ್ಯದ ಸಾಲುಗಳಿಗೆ ಹೋಗೋ ಮುನ್ನ ಅಂದಹಾಗೆ ಈ ಸಂಕಲ್ಪ ಅಂದ್ರೆ ಏನು, ಇದರ ನೈಜ ಅರ್ಥವನ್ನ ನಾವು ಅರಿಯಲೇಬೇಕು. ಸಂಕಲ್ಪ ಅಂದ್ರೆ ಮನಸ್ಸಿನಲ್ಲಿ ಬಂದು ಹೋಗುವ ಬರೀ ಒಂದು ತಾತ್ಕಾಲಿಕ ಆಲೋಚನೆ ಅಲ್ಲ. ಅದು ಒಂದು ಅಚಲವಾದ ನಿರ್ಧಾರ. ಸುತ್ತಲೂ ಎಷ್ಟೇ ಕಷ್ಟಗಳಿರಲಿ, ವಿರೋಧಗಳಿರಲಿ, ನಾನೊಂದು ಧನಾತ್ಮಕ ಕೆಲಸ ಸಾಧಿಸಿಯೇ ತೀರುತ್ತೇನೆ ಅನ್ನೋ ಬದ್ಧತೆ ಇದೆಯಲ್ಲ, ಅದೇ ಸಂಕಲ್ಪ. ಈ ಒಂದು ತಾತ್ವಿಕ ತಳಹದಿಯ ಮೇಲೆಯೇ ಇಡೀ ಕವಿತೆ ನಿಂತಿದೆ. ಸರಿ, ಭಾಗ 1. ಕತ್ತಲಲ್ಲಿ ಪ್ರೀತಿಯ ಹಣತೆ, ನಿರಾಶೆಯ ನಡುವೆ ಬೆಳಕು. ನಮ್ಮ ಸುತ್ತಲೂ ಕವಿಯುವ ಕತ್ತಲೆ ಅಂದ್ರೆ ಅಜ್ಞಾನ, ದ್ವೇಷ ಅಥವಾ ನಿರಾಶೆಯ ಕತ್ತಲೆ ನಮ್ಮನ್ನು ಆವರಿಸಿದಾಗ ಏನಾಗತ್ತೆ? ಸಮಾಜವೇ ಒಂಥರ ಸ್ತಬ್ಧ ಆಗ್ಬಿಡುತ್ತೆ ಅಲ್ವಾ? ಇದು ಸಮಸ್ಯೆ. ಆದ್ರೆ ಕವಿ ಅಲ್ಲಿಗೆ ಸುಮ್ಮನೆನಾಗಲ್ಲ. ಆ ಕತ್ತಲೆಯನ್ನು ಓಡಿಸೋಕೆ ಅವರು ಸೂಚಿಸುವ ಪರಿಹಾರ ಪ್ರೀತಿಯ ಹಣತೆ. ಬರೀ ಕತ್ತಲೆಯನ್ನ ದೂಷಿಸ್ತಾ ಕೂರುವ ಬದಲು ನಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿ ಎಂಬ ಬೆಳಕಿನ ದೀಪವನ್ನು ಹಚ್ಚಬೇಕು ಅನ್ನೋದು ಅತ್ಯಂತ ಪ್ರಬಲವಾದ ಸಂದೇಶ. ಈಗ ಇಲ್ಲಿ ಗಮನಿಸಿ, ಇದೊಂದು ಅದ್ಭುತವಾದ ರೂಪಕ. ಬದುಕನ್ನೇ ಒಂದು ಸಮುದ್ರಕ್ಕೆ ಹೋಲಿಸಿದರೆ ನಮ್ಮ ಕಷ್ಟಗಳು ಮತ್ತು ಸವಾಲುಗಳು ಈ ಬಿರುಗಾಳಿ ಇದ್ದಂತೆ. ಆ ಬಿರುಗಾಳಿಯಲ್ಲಿ ಸಿಲುಕಿದ ಹಡಗು ದಿಕ್ಕು ತಪ್ಪುವುದು ಸಹಜ ತಾನೇ? ಆದರೆ ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನಾವಿಕನು ಎಚ್ಚರಿಕೆಯಿಂದ ಹಡಗನ್ನ ಮುನ್ನಡೆಸಬೇಕು ಎಂಬುದೇ ಇಲ್ಲಿನ ಒಳನೋಟ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಈ ಸಾಲುಗಳು ಎಂತಹ ಅಗಾಧವಾದ ಶಕ್ತಿಯನ್ನ ಹೊಂದಿವೆ ಗಮನಿಸಿ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದಾಗ ನಾವು ಭಾವೋದ್ರೇಕಕ್ಕೆ ಒಳಗಾಗಬಾರ್ದು, ನಮ್ಮ ವಿವೇಕವನ್ನ ಕಳಕೊಳ್ಳಬಾರ್ದು. ಬದಲಾಗಿ ತಣ್ಣಗಿನ ಎಚ್ಚರದಿಂದ ನಮ್ಮ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅನ್ನೋದನ್ನ ಈ ಸಾಲುಗಳು ಅತ್ಯಂತ ಕಾವ್ಯಾತ್ಮಕವಾಗಿ ಧ್ವನಿಸುತ್ತವೆ. ಹಾಗೆಯೇ ಮುಂದಿನ ಭಾಗ ಪ್ರಕೃತಿ ಮತ್ತು ಭರವಸೆ, ಅಂದ್ರೆ ನಿಸರ್ಗದ ಮೂಲಕ ನವಚೈತನ್ಯ. ಇದೇನು ಅಂತ ನೋಡೋಣ. ಇವತ್ತೊಂದ್ ಕಡೆ ನೋಡಿ, ಮನುಷ್ಯನ ಸ್ವಾರ್ಥದಿಂದ ನದಿಗಳ ನೀರು ಎಷ್ಟೊಂದು ಕಲುಷಿತವಾಗಿದೆ ಅಲ್ವಾ? ಇದು ಬರೀ ಭೌತಿಕ ಮಾಲಿನ್ಯವಲ್ಲ, ಇದು ನಮ್ಮ ಸಮಾಜದ ಮೌಲ್ಯಗಳ ಕುಸಿತದ ಸಂಕೇತ. ಇದಕ್ಕೆ ಪರಿಹಾರವಾಗಿ ಕವಿ ಏನಂತಾರೆ ಗೊತ್ತಾ? ನಾವೇ ಸ್ವತಃ ಆ ಕೊಳಕನ್ನು ತೊಳೆಯುವ ಮುಂಗಾರಿನ ಮಳೆಯಾಗಬೇಕು ಅಂತ ಒಂದು ಕ್ರಿಯಾಶೀಲ ಕರೆಯನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಒಣಗಿ ನಿಂತಿರುವ, ಜೀವಕಳೆ ಕಳೆದುಕೊಂಡಿರುವ ಕಾಡುಮೇಡುಗಳು ಮತ್ತೊಂದು ಸಮಸ್ಯೆ. ಇದು ಕೇವಲ ಪ್ರಕೃತಿಗಲ್ಲ, ಭರವಸೆ ಕಳೆದುಕೊಂಡು ಭಾವನಾತ್ಮಕವಾಗಿ ಬರಡಾಗಿರುವ ಮನುಷ್ಯರ ಮನಸ್ಸುಗಳಿಗೂ ಅನ್ವಯಿಸುತ್ತೆ. ಈ ಪರಿಸ್ಥಿತಿಗೆ ಪರಿಹಾರವಾಗಿ ನಾವೇ ವಸಂತ ಋತುವಾಗಿ ಬದಲಾಗಬೇಕು. ಎಲ್ಲಿ ನಿರಾಶೆ ಇದೆಯೋ ಅಲ್ಲಿ ಹೊಸ ಚಿಗುರನ್ನು ಮೂಡಿಸುವ ಶಕ್ತಿಯಾಗಬೇಕು ಎಂಬುದು ನಿಜಕ್ಕೂ ಅತ್ಯಮೂಲ್ಯ ತಾತ್ಪರ್ಯ. ಬರಡಾಗಿರುವ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಕವಿಯ ಈ ಮಾತುಗಳಲ್ಲಿ ಎಷ್ಟೊಂದು ವಾತ್ಸಲ್ಯವಿದೆ, ಎಷ್ಟೊಂದು ಭರವಸೆ ಅಡಗಿದೆ. ಮರಗಿಡಗಳಿಗೆ ವಸಂತಕಾಲವು ಹೇಗೆ ಮರುಜೀವ ನೀಡುತ್ತದೆಯೋ ಹಾಗೆಯೇ ಸಮಾಜದ ದೀನದಲಿತರಿಗೆ, ನೊಂದವರಿಗೆ ನಾವು ಸಾಂತ್ವನದ ಸ್ಪರ್ಶ ನೀಡಬೇಕು ಎಂಬ ಉದಾತ್ತ ಚಿಂತನೆ ಇಲ್ಲಿದೆ. ಇನ್ನು 3ನೇ ಭಾಗಕ್ಕೆ ಬರೋಣ. ಮನುಜರ ನಡುವಣ ಸೇತುವೆ, ಅಂದರೆ ಒಡೆದ ಮನಸ್ಸುಗಳನ್ನು ಬೆಸೆಯುವ ಕಾರ್ಯ. ಇವತ್ತಿನ ಸಮಾಜ ನೋಡಿ, ಮನುಷ್ಯರ ನಡುವೆ ಕಣ್ಣಿಗೆ ಕಾಣದ ಎಷ್ಟೋ ಅಡ್ಡುಗೋಡೆಗಳಿವೆ. ಜಾತಿ, ಮತ, ಪಂಥ, ಭಾಷೆ, ಹೀಗೆ ಅಸಂಖ್ಯಾತ ವಿಭಜನೆಗಳು ನಮ್ಮ ಮನುಷ್ಯತ್ವವನ್ನೇ ತುಂಡರಿಸಿವೆ. ಇವುಗಳು ಸಮಾಜವನ್ನು ದುರ್ಬಲಗೊಳಿಸುವ ಗೋಡೆಗಳು.
ಈ ಅಮಾನವೀಯ ಗೋಡೆಗಳನ್ನು ಕೆಡವಿ ವಿಭಜನೆಗೊಂಡಿರುವ ಮನಸ್ಸುಗಳ ನಡುವೆ ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯದ ಸೇತುವೆಯನ್ನು ನಿರ್ಮಿಸಬೇಕಾದ ತುರ್ತು ಅಗತ್ಯವನ್ನು ಕವಿ ಇಲ್ಲಿ ಅತ್ಯಂತ ಸಮಚಿತ್ತದಿಂದ ಮಂಡಿಸಿದ್ದಾರೆ. ಮನುಜರ ನಡುವಣ ಅಡ್ಡುಗೋಡೆಗಳ ಕೆಡವುತ ಸೇತುವೆ ಆಗೋಣ. ಈ ನಿರ್ಧಾರ, ಈ ಸಂಕಲ್ಪ ಪ್ರತಿಯೊಬ್ಬರದ್ದಾಗಬೇಕು. ದ್ವೇಷದ ಗೋಡೆಗಳನ್ನು ಒಡೆದು ಹಾಕುವುದು ಖಂಡಿತ ಸುಲಭವಲ್ಲ, ಆದರೆ ಪ್ರೀತಿಯ ಸೇತುವೆಯಾಗುವ ಮೂಲಕ ಸಮಾಜದ ಐಕ್ಯತೆಯನ್ನು ಮರುಸ್ಥಾಪಿಸುವುದು ನಮ್ಮೆಲ್ಲರ ಅತಿದೊಡ್ಡ ಜವಾಬ್ದಾರಿಯಾಗಿದೆ ಅನ್ನೋದನ್ನ ಈ ಸಾಲುಗಳು ಪ್ರತಿಧ್ವನಿಸುತ್ತವೆ. ಕೊನೆಯದಾಗಿ ಭಾಗ 4: ನಾಳಿನ ಕನಸು ಮತ್ತು ವಿಶ್ವಮಾನವ ದೃಷ್ಟಿಕೋನ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಇದು ಕೇವಲ ಕಾವ್ಯದ ಸಾಲಲ್ಲ, ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಬಲ್ಲ ಒಂದು ಮಹಾಮಂತ್ರ ಇದು. ಜಗತ್ತಿನ ಎಲ್ಲ ಧರ್ಮಗಳು, ಮತಗಳು ಕೇವಲ ಭಗವಂತನನ್ನು ಅಥವಾ ಸತ್ಯವನ್ನು ತಲುಪುವ ಬೇರೆ ಬೇರೆ ದಾರಿಗಳಷ್ಟೇ ಹೊರತು ಮನುಷ್ಯರನ್ನು ಬೇರೆ ಮಾಡುವ ಅಸ್ತ್ರಗಳಲ್ಲ. ಈ ಹೊಸ ಎಚ್ಚರ ಅಂದ್ರೆ ಈ ವಿಶಾಲವಾದ ಪ್ರಜ್ಞೆಯೊಂದಿಗೆ ನಾವು ಬದುಕುವುದನ್ನು ಕಲಿಯಬೇಕು. ಇದೇ ನೋಡಿ ಕವಿತೆಯ ಪರಾಕಾಷ್ಠೆ. ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಮೂಲ ಪಠ್ಯದಲ್ಲಿರುವ ಈ ಅಭ್ಯಾಸದ ಪ್ರಶ್ನೆಗಳು ಕೇವಲ ಪರೀಕ್ಷೆಯಲ್ಲಿ ಉತ್ತರಿಸಲು ಮಾತ್ರ ಸೀಮಿತವಾಗಿಲ್ಲ. ಇವು ಕವಿತೆಯ ಸಾರಾಂಶವನ್ನು ನಾವು ನಮ್ಮ ಬದುಕಿನಲ್ಲಿ ಹೇಗೆ ಅನ್ವಯಿಸಿಕೊಳ್ತೇವೆ ಅಂತ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಲು ಪ್ರೇರೇಪಿಸುವ ಸಾಧನಗಳಾಗಿವೆ. ಕವಿತೆಯನ್ನು ಓದಿದ ಮೇಲೆ ನಮ್ಮ ಮುಂದಿನ ನಡೆಯೇನು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಹಾಗಾದ್ರೆ ಪಠ್ಯದ ಗ್ರಹಿಕೆಯ ಪ್ರಶ್ನೆಗಳ ಆಧಾರದ ಮೇಲೆ ಕವಿತೆಯ ಈ ಇಡೀ ಪಯಣವನ್ನು ನಾವು ಸಂಕ್ಷಿಪ್ತವಾಗಿ ಹೀಗೆ ನೋಡಬಹುದು. ಕವಿ ನಮಗೆ ಬರಿಯ ವೀಕ್ಷಕರಾಗಿರಲು ಹೇಳುತ್ತಿಲ್ಲ. ಕತ್ತದಲ್ಲಿ ಕರಗುವ ಬದಲು ಪ್ರೀತಿಯ ಹಣತೆಯಾಗಬೇಕು. ಕಷ್ಟಗಳ ಬಿರುಗಾಳಿಯಲ್ಲಿ ಎಚ್ಚರದ ನಾವಿಕರಾಗಬೇಕು. ಸಮಾಜದ ಕೊಳಕನ್ನು ತೊಳೆಯುವ ಮುಂಗಾರು ಮಳೆಯಾಗಬೇಕು. ನಿರಾಶೆಯ ಬರಡಾದ ಭೂಮಿಗೆ ವಸಂತವಾಗಬೇಕು. ಮತ್ತು ಮನುಷ್ಯರ ನಡುವಿನ ಅಡ್ಡುಗೋಡೆಗಳನ್ನು ಕೆಡವುವ ಸೇತುವೆಯಾಗಬೇಕು. ಇದೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಉಸಿರಾಗಬೇಕಾದ ಸಂಕಲ್ಪ. ಭಯ, ಸಂಶಯದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತುವುದು ಹೇಗೆ? ಜಗತ್ತಿನಾದ್ಯಂತ ಆವರಿಸಿರುವ ದ್ವೇಷ ಮತ್ತು ಸಂಶಯಗಳ ನಡುವೆ ಭರವಸೆಯ ನಾಳೆಯ ಕನಸನ್ನು ಬಿತ್ತುವ ಆ ಶಕ್ತಿ, ಆ ದೃಢತೆ ನಮ್ಮೆಲ್ಲರ ಎದೆಯಲ್ಲೇ ಮೂಡಲಿ. ಈ ಕೊನೆಯ ಪ್ರಶ್ನೆಯನ್ನು ನಮ್ಮ ಅಂತರಂಗಕ್ಕೆ ಬಿಡುತ್ತಾ ಕಾವ್ಯದ ಈ ಒಂದು ಅದ್ಭುತ ಚಿಂತನೆ ಬದುಕಿಗೆ ಬೆಳಕಾಗಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ.